ಒಮ್ಮೆ ಒಂದು ರಾಜ್ಯದಲ್ಲಿ ವಿಕ್ರಮ ಎಂಬ ರಾಜನಿದ್ದನು. ಅವನ ರಾಜ್ಯವು ಸಮೃದ್ಧವಾಗಿತ್ತು, ಆದರೆ ರಾಜನ ಮನಸ್ಸು ಎಂದಿಗೂ ತೃಪ್ತಿಯಾಗುತ್ತಿರಲಿಲ್ಲ. ಅವನು ಚಿನ್ನ, ವೈರ್ಯ, ಹೀರೆಗಳಿಗೆ ಅತ್ಯಂತ ಆಸೆಯುಳ್ಳವನಾಗಿದ್ದನು. ನನ್ನ ಖಜಾನೆಯಲ್ಲಿ ಇನ್ನಷ್ಟು ಚಿನ್ನ ಬೇಕು ಎಂದು ದಿನವೂ ಚಿಂತಿಸುತ್ತಿದ್ದನು. ಒಂದು ದಿನ ರಾಜನ ಅರಮನೆಗೆ ಒಬ್ಬ ವೃದ್ಧ ಮಾಂತ್ರಿಕ ಬಂದನು. ಮಹಾರಾಜರೇ, ನಾನು ಒಂದು ರಹಸ್ಯ ತಿಳಿಸಲು ಬಂದಿದ್ದೇನೆ. ನಿಮ್ಮ ರಾಜ್ಯದ ಪೂರ್ವ ದಿಕ್ಕಿನ ಕಾಡಿನಲ್ಲಿ ಒಂದು ಪುರಾತನ ಬಾವಿ ಇದೆ. ಆ ಬಾವಿಯಲ್ಲಿ ಪ್ರತಿ ಅಮಾವಾಸ್ಯೆಯ ರಾತ್ರಿ ಚಿನ್ನದ ನೀರು ಹರಿಯುತ್ತದೆ. ಆ ನೀರನ್ನು ಒಂದು ಚಿನ್ನದ ಪಾತ್ರೆಯಲ್ಲಿ ಸಂಗ್ರಹಿಸಿದರೆ ಅದು ನಿಜವಾದ ಚಿನ್ನವಾಗಿ ಮಾರ್ಪಡುತ್ತದೆ ಎಂದು ಹೇಳಿದನು. ರಾಜನಿಗೆ ಅತ್ಯಂತ ಸಂತೋಷವಾಯಿತು. ಅವನು ತನ್ನ ವಿಶ್ವಾಸಿ ಮಂತ್ರಿ ಮತ್ತು ಕೆಲವು ಸೈನಿಕರನ್ನು ಕರೆದುಕೊಂಡು ಕಾಡಿಗೆ ಹೊರಟನು. 3 ದಿನಗಳ ಪಯಣದ ನಂತರ ಅವರು ಆ ಬಾವಿಯನ್ನು ತಲುಪಿದರು. ಬಾವಿಯು ಹಳೆಯದಾಗಿ ಕಲ್ಲಿನಿಂದ ನಿರ್ಮಿತವಾಗಿ ಮುಚ್ಚಿದಂತೆ ಕಾಣುತ್ತಿತ್ತು. ರಾಜನು ತನ್ನ ಸೈನಿಕರಿಂದ ಬಾವಿಯನ್ನು ತೆರೆಸಿದನು. ಅಮಾವಾಸ್ಯೆಯ ರಾತ್ರಿ ಬಂದಿತು. ಬಾವಿಯಿಂದ ನೀರು ಹರಿಯಲು ಪ್ರಾರಂಭವಾಯಿತು. ಆದರೆ ಅದು ಸಾಮಾನ್ಯ ನೀರಂತೆ ಕಾಣುತ್ತಿತ್ತು. ರಾಜನು ಚಿನ್ನದ ಪಾತ್ರೆಯನ್ನು ತುಂಬಿಸಿ ಕಾಯುತ್ತಾ ಕುಳಿತನು. ಬೆಳಗ್ಗೆ ಪಾತ್ರೆಯಲ್ಲಿದ್ದ ನೀರು ನಿಜವಾಗಿಯೂ ಚಿನ್ನದ ತುಂಡುಗಳಾಗಿ ಮಾರ್ಪಟ್ಟಿತು. ರಾಜನು ಅತ್ಯಂತ ಸಂತೋಷಗೊಂಡನು. ಇದು ನನ್ನ ಜೀವನದ ಅತ್ಯದ್ಭುತ ದಿನ ಎಂದು ಉದ್ಗರಿಸಿದನು. ರಾಜನು ಪ್ರತಿ ಅಮಾವಾಸ್ಯೆಯೂ ಬಾವಿಗೆ ಬರುತ್ತಿದ್ದನು. ಅವನ ಖಜಾನೆ ಚಿನ್ನದಿಂದ ತುಂಬಿತು. ಆದರೆ ಅವನ ಆಸೆಗೆ ಮಿತಿಯಿರಲಿಲ್ಲ. ಇನ್ನಷ್ಟು ಬೇಕು, ಇನ್ನಷ್ಟು ಎಂದು ಹೇಳುತ್ತಿದ್ದನು. ಅವನು ರಾಜ್ಯದ ಕೆಲಸಗಳನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದನು. ಪ್ರಜೆಗಳು ದುಃಖದಲ್ಲಿದ್ದರು. ಬೆಳೆಗಳು ಬರಗಾಲದಿಂದ ನಾಶವಾದವು. ರಾಜನು ತನ್ನ ಪ್ರಜೆಗಳನ್ನು ಮರೆತು ಬಾವಿಯ ಚಿನ್ನಕ್ಕೆ ಮಾತ್ರ ಮನಸ್ಸು ಕೊಟ್ಟನು. ಒಂದು ದಿನ ರಾಜನ ಮಗಳು ರಾಜಕುಮಾರಿ ಪದ್ಮಾವತಿ ತಂದೆಯ ಬದಲಾವಣೆಯನ್ನು ಗಮನಿಸಿದಳು. ಅಪ್ಪ, ನೀವು ಈಗ ಯಾರೂ ಅಲ್ಲ, ಚಿನ್ನಕ್ಕಾಗಿ ಪ್ರಜೆಗಳನ್ನು ಮರೆಯುತ್ತಿದ್ದೀರಿ. ಇದು ಸರಿಯಲ್ಲ ಎಂದು ಹೇಳಿದಳು. ರಾಜನು ಕೋಪಗೊಂಡು, ನೀನು ಮುಗ್ಧಳು, ಚಿನ್ನವೇ ಶಕ್ತಿ ಎಂದು ಗದರಿಸಿದನು. ಮುಂದಿನ ಅಮಾವಾಸ್ಯೆಯ ರಾತ್ರಿ ರಾಜನು ಬಾವಿಗೆ ಬಂದನು. ಆದರೆ ಆ ದಿನ ಬಾವಿಯಿಂದ ಚಿನ್ನದ ನೀರು ಬರಲಿಲ್ಲ, ಬದಲಿಗೆ ಕಪ್ಪು ನೀರು ಹರಿಯಿತು. ರಾಜನು ಆಶ್ಚರ್ಯಗೊಂಡು ಬಾವಿಯೊಳಗೆ ನೋಡಿದನು. ಅಲ್ಲಿ ಒಂದು ದೊಡ್ಡ ಸರ್ಪವು ಕಾಣಿಸಿತು. ಸರ್ಪವು ಮಾತನಾಡಿತು, ರಾಜನೇ, ನಿನ್ನ ದುರಾಸೆಯಿಂದಾಗಿ ಈ ಬಾವಿಯ ಪುಣ್ಯವು ನಾಶವಾಯಿತು. ಚಿನ್ನವು ನಿನ್ನನ್ನು ಕುರುಡನನ್ನಾಗಿ ಮಾಡಿದೆ. ನಿನ್ನ ಪ್ರಜೆಗಳು ಬರಗಾಲದಲ್ಲಿ ಸಂಕಷ್ಟದಲ್ಲಿದ್ದಾರೆ. ನೀನು ಇನ್ನು ಮುಂದೆ ಈ ಬಾವಿಗೆ ಬರಬಾರದು. ರಾಜನಿಗೆ ತನ್ನ ತಪ್ಪು ಅರ್ಥವಾಯಿತು. ಅವನು ಅರಮನೆಗೆ ಹಿಂದಿರುಗಿ ತನ್ನ ಮಂತ್ರಿಗಳನ್ನು ಕರೆದು ರಾಜ್ಯದ ಸಮಸ್ಯೆಗಳನ್ನು ಪರಿಹರಿಸಲು ಆದೇಶಿಸಿದನು. ಅವನು ಚಿನ್ನದ ಬಾವಿಯನ್ನು ಮುಚ್ಚಿಸಿ ಪ್ರಜೆಗಳ ಕ್ಷೇಮಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಕೆಲವು ವರ್ಷಗಳ ನಂತರ ರಾಜ್ಯವು ಮತ್ತೆ ಸಮೃದ್ಧವಾಯಿತು. ಪ್ರಜೆಗಳು ರಾಜನನ್ನು ಪ್ರೀತಿಸುವಂತಾದರು. ರಾಜನು ತನ್ನ ಮಗಳಿಗೆ ಹೇಳಿದನು, ಚಿನ್ನವು ಸಂಪತ್ತು ಅಲ್ಲ, ಸಂತೋಷ ಮತ್ತು ಪ್ರಜೆಗಳ ಕ್ಷೇಮವೇ ನಿಜವಾದ ಚಿನ್ನ. ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ, ದುರಾಸೆಯು ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ. ಸಂತೋಷವು ಹಣದಲ್ಲಿ ಅಲ್ಲ, ಸಂಬಂಧಗಳಲ್ಲಿ ಮತ್ತು ಇತರರ ಕ್ಷೇಮದಲ್ಲಿದೆ.